ಬೆಳಗಾವಿ ಜಿಲ್ಲಾ ವ್ಯಾಪ್ತಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ಗೆ ಈ ತಿಂಗಳ 7/5/2026 ರೇಷ್ಮಾ ಶಂಕರ್ ಮುದುಗಾರ್ ಎಂಬ ಒಂದು ಲೇಡಿ ಬಂದು ತನ್ನನ್ನು ಒಬ್ಬರ ಸುಮಾರು 6 ರಿಂದ 8 ತಿಂಗಳ ಹಿಂದೆ ಪರಿಚಯ ಮಾಡಿಕೊಂಡು ಇತ್ತೀಚೆಗೆ ಮದುವೆ ಮಾಡಿಕೊಂಡು ಮೋಸ ಮಾಡಿದ್ದಾರೆ. ಮದುವೆ ಮಾಡಿ ಆದ್ಮೇಲೆ ಓಡಿ ಹೋಗಿ ಬಿಟ್ಟಿದ್ದಾರೆ ಅಂತ ಒಂದು ದೂರನ್ನು ಕೊಡ್ತಾರೆ. ಇವರನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ರೇಷ್ಮಾ ಎಂಬ ಲೇಡಿ ಘಟಪ್ರಭಾ ನೇಟಿವ್ ಇರ್ತಾರೆ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಲಕ್ಷ್ಮೀನಗರ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾರು ಮೋಸ ಮಾಡಿದ್ದಾರೆ ಅಂದ್ರೆ ಹೇಳೋ ಸಂದರ್ಭದಲ್ಲಿ ಕಲ್ಯಾಣ್ ಎಂಬುವರು ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನೇಟಿವ್ ಆಂಧ್ರ ಇರ್ತಾರೆ. ಇವರು ನಮ್ಮ ಜಾತಿ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದಾರೆ ಅಂದ್ರೆ ಹೇಳಿರ್ತಾರೆ. ಸೊ ಇದನ್ನು ತಗೊಂಡು ನಾವು ಕೇಸನ್ನು ಮುಂದುವರಿಯುವ ಸಂದರ್ಭದಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದು ನಮಗೆ ಇದರಲ್ಲಿ ಒಂದು ಸುಮಾರು 6 ಲಕ್ಷ ಹಣ ಕೊಟ್ಟಿದೀವಿ, ಅವ್ರ ಕಡೆಯಿಂದ ಹಣನೂ ಹೋಗಿದೆ ಮತ್ತು ಚಿನ್ನ ಆಭರಣಗಳು ಅವ್ರ ಕಡೆ ಕೊಟ್ಟಿದ್ದೀನಿ ಅಂತ ಹೇಳುವ ಸಂದರ್ಭದಲ್ಲಿ ಮದುವೆ ಆಗಿದೆ ಅಂದ್ರೆ ಎಲ್ಲಿ ವಿಚಾರಣೆ ಮಾಡ್ತೀವಿ ಅಂದ್ರೆ ಆಯ್ತು, ಎನ್ಕ್ವೈರಿ ಮಾಡ್ತೀವಿ ಅಂದ್ರೆ ಎಲ್ಲಿ ಫಸ್ಟ್ ತಗೊಳ್ತಾರೆ. ತಗೊಂಡ ತಕ್ಷಣ FIR ಮಾಡಿ ಅಂದ್ರೆ ಈ ಲೇಡಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡುವ ಸಂದರ್ಭದಲ್ಲಿ ಮದುವೆ ಆಗಿದೆ ಇದರಲ್ಲಿ ಹೆಂಗೆ FIR ಮಾಡುವುದು ಅಂದ್ರೆ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಮಾಡುವ ಸಂದರ್ಭದಲ್ಲಿ ಈ ಲೇಡಿ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕ್ತಾರೆ. ಇನ್ಸ್ಪೆಕ್ಟರ್ಗೆ ಧಮಕಿ ಹೆಂಗೆ ಹಾಕೋದಂದ್ರೆ ಅವರು ಮೊಬೈಲ್ ಫೋನ್ ಅಲ್ಲಿಯೇ ಒಂದು ರೆಗ್ಯುಲರ್ ವಾಟ್ಸ್ಆಪ್, ಒಂದು ಬಿಸ್ನೆಸ್ ವಾಟ್ಸ್ಆಪ್ ಅಲ್ಲಿ ಹೆಸರು ಹಾಕುವ ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ಅವರ ಅಫಿಷಿಯಲ್ ನಂಬರ್ ಅದರಲ್ಲಿ ಹಾಕೊಳ್ತಾರೆ. ಬಿಸ್ನೆಸ್ ವಾಟ್ಸ್ಆಪ್ ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಪೆಕ್ಟರ್ ಮೊಬೈಲ್ ನಂಬರ್ ಅನ್ನು ಅದರಲ್ಲಿ ಮೇಲೆ ಹಾಕಿ ಸೇವ್ ಮಾಡ್ಕೊಳ್ತಾರೆ. ಒಂದೇ ಫೋನ್ ಅಲ್ಲಿ 2 ವಾಟ್ಸ್ಆಪ್ ಇರ್ತದೆ. ಈ 2ಕ್ಕೂ ವಾಟ್ಸ್ಆಪ್ ಹಾಕ್ತಾರೆ. ಒಂದು ವಾಟ್ಸ್ಆಪ್ ನಿಂದ ಇನ್ನೊಂದು ವಾಟ್ಸ್ಆಪ್ಗೆ ಕಾಲ್ ಮಾಡ್ತಾರೆ. ನೋಡುವುದಕ್ಕೆ ಇನ್ಸ್ಪೆಕ್ಟರ್ ಅಫಿಷಿಯಲ್ ನಂಬರ್ಲಿಂದ ವಿಡಿಯೋ ಕಾಲ್ ಹಾಕಿರೋ ತರ ಕಾಣ್ತದೆ. ಮತ್ತೆ ಇವರೇ ಒಂದು ವಾಟ್ಸ್ಆಪ್ ಮೆಸೇಜ್ ಲಿಂದ ಇನ್ನೊಂದು ವಾಟ್ಸ್ಆಪ್ಗೆ ಬಿಸ್ನೆಸ್ ಆಪ್ ಲಿಂದ ರೆಗ್ಯುಲರ್ ವಾಟ್ಸ್ಆಪ್ ಅಪ್ಲಿಕೇಶನ್ಗೆ ಮೆಸೇಜ್ ಮಾಡ್ತಾರೆ. ನಾನು 1 ಲಕ್ಷ ಕೊಟ್ಟಿದ್ದೀನಿ, ನೀವು ಯಾಕೆ ಇನ್ನ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಮೆಸೇಜ್ ಮಾಡ್ತಾರೆ. ಸ್ವಲ್ಪ ಇನ್ನೊಂದು ಮೆಸೇಜ್ ಡೆವಲಪ್ ಮಾಡಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಸ್ಟಾಫ್ ಒಬ್ಬರ ನಂಬರ್ ಅನ್ನು ಅದರಲ್ಲಿ ಸೇವ್ ಮಾಡಿಕೊಂಡು ಅದರಿಂದ ಡಿಸ್ಕಷನ್ ಆಗುವ ತರ ನಾನು 1 ಲಕ್ಷ ಕೊಟ್ಟಿದ್ದೀನಿ, ನೀವು ಇನ್ನ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಈ ಲೇಡಿ ಹೇಳೋದು ತರ ಒಂದು ಮೆಸೇಜ್. ಅವಳೇ ವಾಟ್ಸ್ಆಪ್ ಬಿಸ್ನೆಸ್ ವಾಟ್ಸ್ಆಪ್ ಲಿಂದ ಇಲ್ಲ 6 ಲಕ್ಷ ಕೊಡಬೇಕಂದ್ರೆ ಡಿಮ್ಯಾಂಡ್ ಮಾಡೋದು ತರ ವಿಡಿಯೋ ಕಾಲ್ ಹಾಕುವ ತರ ಇಂತಹ ಒಂದು ಕ್ರಿಯೇಟ್ ಮಾಡ್ತಾರೆ. ಒಂದೇ ಫೋನ್ ಲಿಂದ ಮೆಸೇಜ್, ಒಂದು ವಾಟ್ಸ್ಆಪ್ ಲಿಂದ ಇನ್ನೊಂದು ವಾಟ್ಸ್ಆಪ್ ಮೆಸೇಜ್, ವಿಡಿಯೋ ಕಾಲ್ ಹಾಕೋದು, ಇದೆಲ್ಲ ಮಾಡಿ ನಂತರ ಧಮಕಿ ಹಾಕ್ತಾರೆ. ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕ್ತಾರೆ. ಅದಾದ್ಮೇಲೆ ನನ್ನ ಕಡೆ ಬಂದು ಇನ್ಸ್ಪೆಕ್ಟರ್ ನಮಗೆ ಇಂತಾಗ ಮೋಸ ಮಾಡಿದ ಅಂದ್ರೆ ಏನೋ ಸಂದರ್ಭದಲ್ಲಿ ವಿಚಾರಣೆ ಮಾಡುವಾಗ, ಸರ್ ಇದು ನಾನು ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಸರ್, ಫೋರೆನ್ಸಿಕ್ ನೀವು ಯಾವಾಗ ಬೇಕಾದ್ರೆ ಕಳಿಸಿ, ಈ ಲೇಡಿ ಇಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ 2022 ಕೂಡ ಇದೇ ಲೇಡಿ ಮೇಲ್ಗಡೆ ಒಂದು ಕಂಪ್ಲೇಂಟ್ ಆಗಿರ್ತದೆ ಸರ್. ಇದು ಸ್ವಲ್ಪ ಡೀಟೇಲ್ ಆಗಿ ವಿಚಾರಣೆ ಮಾಡಬೇಕಂದ್ರೆ ಇಲ್ಲಿ ಆದ್ಮೇಲೆ ವಿಚಾರಣೆಯನ್ನು ಅದೇ ಸ್ಟೇಷನ್ ಅಲ್ಲಿ ನಡೆಸೋದು ಸರಿ ಇಲ್ಲ ಅಂದ್ರೆ ಹೇಳಿಬಿಟ್ಟು DSP ಬೈಲೊಂಗಲ್ ಅವ್ರ ಕಡೆ ವಿಚಾರಣೆಯನ್ನು ಹ್ಯಾಂಡ್ ಓವರ್ ಮಾಡಿದೀವಿ. ವಿಚಾರಣೆಯನ್ನು ಹ್ಯಾಂಡ್ ಓವರ್ ಮಾಡಿ ನಂತರ ಇವ್ರ ಬಗ್ಗೆ ಚೆಕ್ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಸುಮಾರು ಒಂದು 5 FIR ಬೇರೆ ಬೇರೆ ಕಡೆ ಮಾಡಿರೋದು ಕಂಡು ಬಂದಿರ್ತದೆ. ಫಸ್ಟ್ FIR 2012 ಫಸ್ಟ್ FIR ಕುಡ್ಚಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಾರೆ. ಕುಡ್ಚಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವ ಸಂದರ್ಭದಲ್ಲಿ ನನ್ನ ಪಕ್ಕದ ಮನೆಯವರೆಗೂ ನನಗೆ ಪರಿಚಯ ಆಗಿತ್ತು. ಅವರು ನನ್ನ ಕಡೆ ಚೆನ್ನಾಗಿ ಮಾತಾಡ್ಕೊಂಡು ಮದುವೆ ಮಾಡ್ತೀನಿ ಅಂದ್ರೆ ಹೇಳಿಬಿಟ್ಟು ಮದುವೆ ಮಾಡ್ತಾ ಇಲ್ಲ. ಸೊ ನಾವು ಸುಮಾರು ದಿವಸದಿಂದ ನಮಗೆ ಮೋಸ ಮಾಡಿದ್ದಾರೆ ಅಂದ್ರೆ ಹೇಳಿಬಿಟ್ಟು ಫಸ್ಟ್ FIR 2012 ಆಗ್ತಾರೆ. ಅದು ಆದ ನಂತರ 2022 ಒಂದು FIR ಅನ್ನು ಮಾಡ್ತಾರೆ. ಇದರಲ್ಲಿ ಇದೇ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2022 FIR ಮಾಡ್ತಾರೆ. ನಾಗರಾಜ್ ಎಂಬ ಪೊಲೀಸ್ ಕಾನ್ಸ್ಟೇಬಲ್, ಗದಗ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ FIR ಮಾಡ್ತಾರೆ. ಏನಂದ್ರ ಮಾಡ್ತಾರೆ, ಅವ್ರು ನನ್ನ ಗಂಡ ಮದುವೆ ಮಾಡಿ ನನ್ನ ಬಿಟ್ಟು ಹೋಗಿ ಬಿಟ್ಟಿದ್ದಾರೆ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋಗಿ ಬಿಟ್ಟಿದ್ದಾರೆ ಅಂದ್ರೆ ಹೇಳಿಬಿಟ್ಟು FIR ಅನ್ನು ಕೊಡ್ತಾರೆ. ಸೊ ಅದು ಮುಗಿದಾದ್ಮೇಲೆ ಇದು ಮೇ ತಿಂಗಳಲ್ಲಿ FIR ಆಗ್ತದೆ. ಅದೇ 2023 ಇನ್ನೊಬ್ಬರ ಮೇಲ್ಗಡೆ ಒಂದು ರೇಪ್ ಕೇಸ್ ಕೊಡ್ತಾರೆ. ಗಜೇಂದ್ರಗಡ ಗದಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಕಾಶ್ ಎಂಬುವರು ನನ್ನನ್ನ ರೇಪ್ ಮಾಡಿದ್ದಾರೆ ಅಂದ್ರೆ ಮದುವೆ ಮಾಡ್ತೀನಿ ಅಂದ್ರೆ ನಂಬಿಸ್ಕೊಂಡು ಅದಾದ್ಮೇಲೆ ನನ್ನನ್ನ ರೇಪ್ ಮಾಡಿದ್ದೀನಿ ಅಂದ್ರೆ ಹೇಳ್ತಾ ಇದ್ದಾರೆ. ಇದರಲ್ಲಿ 2022 ಆಲ್ರೆಡಿ ತನಗೆ ಮದುವೆ ಆಗಿದೆ ಅಂದ್ರೆ ಹೇಳಿ
ಗಂಡ ನನಗೆ ಮೋಸ ಮಾಡಿದ್ದಾರೆ ಅಂದ್ರೆ ಹೇಳಿ FIR ಮಾಡ್ತಾರೆ. 2023 ಇನ್ನೊಬ್ಬರ ಮೇಲೆ ನನ್ನನ್ನು ಇವರು ಮದುವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೇಳಿ ಮದುವೆ ಮಾಡ್ತೀನಿ ಅಂದ್ರೆ ಇಲ್ಲಿ ಮೋಸ ಮಾಡಿದ್ದಾರೆ, ಅವ್ರ ಮೇಲ್ಗಡೆ ರೇಪ್ ಕೇಸ್ ಕೊಟ್ಟಿರ್ತಾರೆ. ಇದು ಮುಗಿದ ನಂತರ ಇತ್ತೀಚೆಗೆ 2025 ಬೆಳಗಾವಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ 2024 ಏಪ್ರಿಲ್ ನಿಂದ ಜೂನ್ ಬರೆ ಸುರೇಶ್ ಮದಿನೂರ್ ಎಂಬುವರ ಕಡೆ ಪರಿಚಯ ಇತ್ತು. ಇವನು ನನ್ನನ್ನು ಮದುವೆ ಮಾಡ್ತೀನಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿದಾನೆ, ರೇಪ್ ಮಾಡಿದಾನೆ ಅಂತ ಹೇಳಿ 0 FIR ಅನ್ನು ಇಲ್ಲಿ ಮಾಡ್ತಾರೆ. ಈ FIR ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಕನ್ವರ್ಟ್ ಹೋಗುತ್ತದೆ. ಸೊ ಅದರಲ್ಲಿ ಇದಕ್ಕೆ ಹಿಂದೆ ಜಸ್ಟ್ FIR ಮಾಡಿ ಥ್ರೆಟನ್ ಮಾಡಿರೋದು ಕಂಡು ಬಂದಿರುತ್ತೆ. ಈ FIR ಅಲ್ಲಿ ಸುರೇಶ್ ಮದನೂರು ನನ್ನ ಕಡೆ ಸುಮಾರು ಒಂದು 9 ಲಕ್ಷ ಹಣ ಮತ್ತು 80 ಗ್ರಾಮ್ಸ್ ಗೋಲ್ಡ್ ತಗೊಂಡಿರ್ತಾನಂದ್ರೆ ಕೇಸಲ್ಲಿ ಹಾಕಿರ್ತಾರೆ. ಈ ಕೇಸನ್ನು ಧಾರವಾಡ ಸಬರ್ಬನ್ ಇನ್ಸ್ಪೆಕ್ಟರ್ ಮಾಡ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಮೇಲ್ಗಡೆನೂ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಒಂದು ಕೊಡ್ತಾರೆ. ಇದು DCRE ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಒಂದು ಆಗುತ್ತದೆ. ಅದೇ ಸಂದರ್ಭದಲ್ಲಿ ಉತ್ತರ ಕನ್ನಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದು ಕೇಸ್ ಆಗ್ತದೆ. ಯಲ್ಲಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುರೇಶ್ ಮದಿನೂರು ಮತ್ತು ಅವ್ರ ಫ್ರೆಂಡ್ ಹೆಸರು ಸೇರಿಸಿ ಕೊಡ್ತಾರೆ. ಇದರಲ್ಲಿ ಕೊಟ್ರೇಶ್ ಇಬ್ಬರು ಸೇರಿ ನನ್ನನ್ನು ರೇಪ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುರೇಶ್ ಮದಿನೂರು ಮಾತ್ರ ರೇಪ್ ಮಾಡಿರೋದು, ಮದುವೆ ಮಾಡ್ತೀನಿ ಅಂದ್ರೆ ನಂಬಿಸಿ ಮೋಸ ಮಾಡಿರೋದಾಗಿ ಫಸ್ಟ್ FIR ಆಗ್ತದೆ. ಅದಾದ್ಮೇಲೆ ಉತ್ತರ ಕನ್ನಡ ಡಿಸ್ಟಿಕ್ ಹೋಗಿ ಸುರೇಶ್ ಮದಿನೂರು ಮತ್ತು ಅವನ ಫ್ರೆಂಡ್ ಕೊಟ್ರೇಶ್ ಇಬ್ಬರು ಸೇರಿ ರೇಪ್ ಮಾಡಿರೋದಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಅದಾದ್ಮೇಲೆ ಧಾರವಾಡ ಇನ್ಸ್ಪೆಕ್ಟರ್ ಮೇಲೆ ಆಗಿದೆ. ಈಗ ಫೈನಲ್ ಆಗಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂತಹ ಒಂದು ಕೇಸನ್ನು ಕೊಟ್ಟಿರ್ತಾರೆ. ಇವರ ಈ ಲಾಸ್ಟ್ ಕೇಸಲ್ಲಿ ಏನು ಉದ್ದೇಶ ಅಂದ್ರೆ ನಮಗೆ ಕ್ಲಿಯರ್ ಆಗಿ ಸಿಕ್ಕಿರೋದು 6 ಲಕ್ಷ ಹಣ ಕೊಟ್ಟಿದ್ದೀನಿ ಮತ್ತು 30 ರಿಂದ 40 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ, ಅದೆಲ್ಲ ವಾಪಸ್ ಪಡಿಸ್ಕೊಡಿ ಅಂದ್ರೆ ಹೇಳುವುದು. ಎಕ್ಸ್ಟಾರ್ಷನ್ ಮಾಡೋದು, ಇಂತಹ FIR ಅನ್ನು ಮಾಡಿ ಎಕ್ಸ್ಟಾರ್ಷನ್ ಮಾಡೋದು ಕಂಡು ಬಂದಿರ್ತದೆ. ಸೊ ಅದಕ್ಕೆ ಎಕ್ಸ್ಟಾರ್ಷನ್ ಕೇಸ್ ಒಂದು ಮಾಡಿದೀವಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಧಮಕಿ ಹಾಕಿರೋದಕ್ಕೆ ಅದಕ್ಕನ್ನು ಕೂಡ ಕೇಸನ್ನು ದಾಖಲು ಮಾಡಲಾಗಿದೆ.